ಹಾಯ್ ಮಚ್ಚ ಮಚ್ಚೀಸ್, ನಾವಿವಾಗ ಹೋಗ್ತಿರೋದು ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಎಲ್ಲರೂ ಊರು ಬಿಟ್ಟು ಹೋಗೋ ಥರ ಮಧ್ಯರಾತ್ರಿ 2 ಗಂಟೆಗೆ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ. ಏನೋ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ಬೇಕಾದ್ರೆ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹಂಗೆ ನೈಟ್ ಎಲ್ಲ ಜಾಲಿ ಮಾಡ್ಕೊಂಡು ಸುರೋ ಅಂತ ಬಂದ್ವಿ. ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಅಂತ ಬೇಗ ಟೀ ಕುಡ್ಕೊಂಡು ಮತ್ತೆ ನಾವು ಹೊರಡಕ್ಕೆ ರೆಡಿ ಆದ್ವಿ. ದಿವಸ ಬೆಳಿಗ್ಗೆ ಎದ್ದು ಬೆಂಗಳೂರಲ್ಲಿ ಟ್ರಾಫಿಕ್ ನೋಡೋ ನಮಗೆ ಬೆಳಿಗ್ಗೆ ಇಂಥ ವ್ಯೂ ನೋಡ್ಬಿಟ್ರೆ ಸ್ವರ್ಗ. ಹಂಗೆ ವ್ಯೂ ಎಲ್ಲ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಐತಂತ ಬಂದ್ರೆ ಓಪನ್ ಮಾಡೋದೇ 8:30 ಅಂದ್ಬಿಟ್ರು. ಸರಿ ಆಯ್ತು, ಇನ್ನೂ ಟೈಮ್ ಆಯ್ತಲ್ಲ ಅಂತ ಹೋಗಿ ನಾಷ್ಟ ಮಾಡುವ ಅಂದ್ರೆ ನಮ್ಮ ಕುಳ್ಳ ಕೈ ತೊಳೆದೆ ಮುಖ ತೊಳೆದೆ ನಾಷ್ಟನೇ ಮಾಡಲ್ಲ ಅಂದ. ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ಮಾತ್ರ ಚಿಂದಿಯಾಗಿತ್ತು. ನಾಷ್ಟ ಮಾಡ್ಕೊಂಡು ಹಂಗೆ ಹೊರಗಡೆ ಬಂದ್ವಿ. ಹೊರಗೆ ಬಂದು ನೋಡಿದ್ರೆ ತಲೆ ಸುತ್ತೋ ಥರ ಆಯಿತು, ಅಷ್ಟು ಜನ ಇದ್ರು. ಜನ ನೋಡಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದೇ ಟೈಮಿಗೆ ನಮ್ಮ ಫ್ರೆಂಡ್ ಅವ್ರ ಅಣ್ಣ ಬಂದ, ಪವರ್ ಬ್ಯಾಂಕ್ ತಗೊಂಬಂದಿದ್ದ. ದೇವ್ರಂಗೆ ಬಂದ ಅಂತ ಹೇಳ್ಬಿಟ್ಟು ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕೊಂಡು ಓಡಕ್ಕೆ ರೆಡಿ ಆದ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. 8:00 ಬರ್ಬೇಕಾಗಿರೋದು ಬಡ್ಡಿ ಮಗನ ಬಸ್ಸು. ನಾವು ಹೋದಾಗಲೇ 9 ಗಂಟೆ, ಅದು ಬರಲಿಲ್ಲ. ಎಲ್ಲ ಜನಗಳು ಕಿತ್ಲಾಡ್ಕೊಂಡು ನಿಂತಿದ್ರು. ಆರಾಮಾಗಿ ಸೈಡಲ್ಲಿ ನೋಡ್ಕೊಂಡು ನಿಂತಿದ್ವಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪಾಪ ನಮ್ಮ ಫ್ರೆಂಡ್ ಅವ್ರ ಅಣ್ಣ ಫಾರೆಸ್ಟ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಫ್ರೀಯಾಗೆ ಜೀಪಲ್ಲೇ ಕರ್ಕೊಂಡು ಹೋದ್ರು ನಮಗೆಲ್ಲ. ಬೆಟ್ಟದ ಮೇಲೆ ಹೋಗ್ತಾ ಹಂಗೆ ನಮ್ಮ ಕುಳ್ಳಂಗೊಂದು ಸ್ವಲ್ಪ ಕಾಲು ಎಳ್ಕೊಂಡು, ನಮ್ಮ ಅಣ್ಣಂಗೊಂದು ಸ್ವಲ್ಪ ಕಾಲು ಎಳ್ಕೊಂಡು ಹಂಗೆ ಹೋಗ್ತಾ ಇದ್ರೆ ಇವನು ಒಳ್ಳೆ ನಾನೇ ಸುಂದ್ರನ ಥರ ಆಡ್ತಾ ಇದ್ದ. ಹೋಗ್ಲಿ ಬಿಡಪ್ಪ, ನೀನೇ ಸುಂದ್ರ ಅಂತ ಹೊರಟ. ಯಾರು ಇವನು? ಇವನೇ ಸುಂದ್ರ. ಕೋತಿ ನನ್ನ ಮಗ ಇದ್ದಂಗ ಸುಂದ್ರ ಅಂತೆ. ಹಂಗೆ ಜಾಲಿ ಮಾಡ್ಕೊಂಡು ಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆ ವ್ಯೂ ಮಾತ್ರ. ಏನೋ ನೋಡ್ತಾ ಇದ್ದಾರೆ ಒಂಥರ, ಎಷ್ಟೇ ನೋವಿದ್ರು ಇಂಥ ವ್ಯೂ ನೋಡ್ತಾ ಇದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ನಮ್ಮ ಕುಳ್ಳನ್ಗೆ ಆನೆ ನೋಡು ಅಂದ್ರೆ ಆನೆ ಲದ್ದಿನ ಹೋಗ್ಬಿಟ್ಟು ಆನೆ ನೋಡಿದಷ್ಟೇ ಖುಷಿ ಪಟ್ಬಿಟ್ಟ ಮಾತ್ರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ಇಲ್ಲೂ ಕ್ಯೂ. ನಾವು ಗೊತ್ತಲ್ಲ, ನಮ್ಮ ಫ್ರೆಂಡ್ ಅವ್ರ ಅಣ್ಣ ಸ್ಪೆಷಲ್ ಆಗಿ ಡೈರೆಕ್ಟಾಗಿ ಗರ್ಭಗುಡಿಗೆ ಕರ್ಕೊಂಡೋದ್ರು. ದರ್ಶನ ಮಾತ್ರ ಚೆನ್ನಾಗಾಯ್ತು. ದರ್ಶನ ಆದಮೇಲೆ ಊಟಕ್ಕಂತೆ ಹೋದ್ರಿ. ಅಲ್ಲೂ ಕೂಡ ಸ್ಪೆಷಲಾಗಿ ಸಪ್ರೇಟಾಗಿ ಕರ್ಕೊಂಡೋದ್ರು. ಪಾಯಸ ಮತ್ತು ಪುಳಿಯೋಗರೆ ಮಾತ್ರ ಸೂಪರ್ ಆಗಿತ್ತು. ದೇವಸ್ಥಾನ ಅಲ್ವಾ, ಚೆನ್ನಾಗಿದ್ದೇ ಇರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ದರ್ಶನ ಆದಮೇಲೆ 1-2 ಫೋಟೋ ತೆಕ್ಕೊಂಡ್ವಿ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು. ಹಾಗೂ ಎಲ್ಲ ಮುಗಿದ್ಮೇಲೆ ಮುಂದೆ ಏನು ಮಾಡೋ ಅಂತ ಸ್ಕೆಚ್ ಹಾಕೊಂಡು ಹಂಗೆ ಹೊರಟ್ವಿ. ಟೀಗಂತ ಸೈಡ್ಗೆ ಹಾಕಿದ್ವಿ. ನಮ್ಮ ಕುಳ್ಳ ನೋಡಿದ್ರೆ ಸ್ಟ್ರಿಂಗ್ ಕುಡ್ಕೊಂಡು ಸ್ಟ್ರಿಂಗ್ ಆಫ್ ಎನರ್ಜಿ ಅನ್ಕೊಂಡಿದ್ದ. ಬರ್ಬೇಕಾದ್ರೆ ಮಳೆ ಬೇರೆ ಬಂತು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ.